ओम गायत्री देव्याय नमः। ओम गायत्री देव्याय नमः। ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆಯಲ್ಲಿರುವ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿಯವರ ಸಂಸ್ಮರಣ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಜಕಣಾಚಾರಿಯವರು ಬಿಟ್ಟು ಹೋಗಿರುವ ಬೆಲೆ ಕಟ್ಟಲಾಗದ ಕಲೆಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ವಿಶ್ವಕರ್ಮ ಸಮುದಾಯದವರು ಜಕಣಾಚಾರಿಯವರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗುವ ಮೂಲಕ ಶಿಲ್ಪ ಕಲಿಯಲು ಉತ್ತುಂಗದ ಸಾಧನೆ ಮಾಡಬೇಕು. ಬದಲಾದ ಕಾಲಕ್ಕೆ ತಕ್ಕಂತೆ ತಮ್ಮ ವೃತ್ತಿಯಲ್ಲಿ ಮಾರ್ಪಾಡು ಮಾಡಿಕೊಳ್ಳಬೇಕು. ಹಾಗೂ ಮುಖ್ಯವಾಗಿ ಜಕಣಾಚಾರಿಯವರ ಕೆತ್ತನೆಗಳನ್ನು ದಕ್ಷಿಣ ಭಾರತದ ಹಲವು ದೇವಾಲಯಗಳಲ್ಲಿ ನಾವು ಕಾಣಬಹುದು. ವಿಶ್ವಕರ್ಮರು ಕಬ್ಬಿಣ, ಚಿನ್ನ, ಬೆಳ್ಳಿ, ಶಿಲ್ಪಕಲೆ ಹಾಗೂ ಮರಗೆಲಸದ ಕುಲಕಸುಬುಗಳನ್ನು ನಿರ್ವಹಿಸುತ್ತಿದ್ದಾರೆ. ಈ ಕಲೆಗಳನ್ನು ಮುಂದಿನ ತಲೆಮಾರುಗಳಿಗೂ ಕೂಡ ಕಲಿಸಿ ಬೆಳೆಸಬೇಕು ಅಂತ ಕಿವಿ ಮಾತು ಹೇಳಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ಪದ್ಮಾವತಿ, ರೇಷ್ಮೆ ಇಲಾಖೆ ಸಹಾಯಕ ನಿರ್ದೇಶಕಿ ಕಾವ್ಯ, ತಾಲೂಕು ವಿಶ್ವಕರ್ಮ ಸೇವಾ ಸಂಘದ ಅಧ್ಯಕ್ಷ ಶ್ರೀನಿವಾಸ ಆಚಾರಿ, ಉಪಾಧ್ಯಕ್ಷೆ ಮಮತಾ, ಕಾರ್ಯದರ್ಶಿ ಶಶಿಕಲಾ, ಗೌರವಾಧ್ಯಕ್ಷ ಮಂಜುನಾಥಾಚಾರಿ, ಕಾನೂನು ಸಲಹೆಗಾರ ವಿಶ್ವನಾಥಾಚಾರಿ, ಖಜಾಂಚಿ ವೆಂಕಟರಮಣಾಚಾರಿ, ಸದಸ್ಯರಾದ ಸುಕನ್ಯಾ ವಿನಾಯಕ, ಎಂ ಸುಕನ್ಯಾ, ಸುಜಾತಮ್ಮ, ಚಂದ್ರಶೇಖರಾಚಾರಿ, ಕಾರಕೂರು ಶ್ರೀನಿವಾಸಾಚಾರಿ, ಪತ್ರಕರ್ತ ಮಣಿಕಂಠ ಸೇರಿದಂತೆ ಸಮುದಾಯದ ಅನೇಕ ಗಣ್ಯರು ಭಾಗಿಯಾಗಿದ್ದರು. ಕೂಡ ಅದನ್ನ ಎಲ್ಲಿ ಅದು ದೋಷ ಇದೆ ಅಂತ ಅಂದ್ಬಿಟ್ಟು ಅದನ್ನು ತೋರಿಸ್ತಾರೆ. ಅದು ನಿಜನೇ ಆಗಿರ್ತದೆ. ಆ ಟೈಮ್ನಲ್ಲಿ ಅವರು ಅವರ ಕೈಯನ್ನೇ ಬಲಗೈಯನ್ನೇ ಕಟ್ ಮಾಡ್ತಾರೆ ಅಂತಂದ್ರೆ ಅವ್ರ ಕೆಲಸಕ್ಕೆ ಅಷ್ಟು ಪ್ರಾಮುಖ್ಯತೆ ಅವ್ರ ಜೀವನದಲ್ಲಿ ಕೂಡ ನಮಗೆ ಗೊತ್ತಾಗುತ್ತೆ. ಮತ್ತೆ ಅವರ ಒಂದು ಮಾತು ಹೇಳಿದ್ರು, ಬಹಳ ಒಂದು ಅದ್ಭುತವಾದ ಮಾತದು. ಯಾಕಂತಂದ್ರೆ ಇವತ್ತು ಅವ್ರು ಇಲ್ಲ, ಇಲ್ಲಿ ನಮ್ಮ ಜೊತೆನಲ್ಲಿ ಇಲ್ಲ. ಆದ್ರೆ ಅವರ ಒಂದು ಜೀವನ ಶೈಲಿ ಆಗಿರ್ಲಿ, ಅವರ ಒಂದು ಕಾರ್ಯಕ್ಕೆ ಒತ್ತು ಕೊಟ್ಟಿರೋದಾಗಿ ನನಗೆ ಎಲ್ಲಿ ಕಾಣಿಸುತ್ತೆ ಅಂತಂದ್ರೆ, ಅವರು ಎಲ್ಲೆಲ್ಲಿ ಕೆತ್ತನೆ ಮಾಡಿದ್ದಾರೆ ಅಲ್ಲಿ ಆ ಒಂದು ದೇವಾಲಯಗಳಾಗಿರಬಹುದು, ಅವರ ಒಂದು ಶಿಲ್ಪಕಲೆ ಎಲ್ಲೆಲ್ಲಿ ಶಿಲೆಗಳಿದ್ದಾವೆ ಅಲ್ಲಿ ನಮಗೆ ಅದು ಕಾಣಿಸುತ್ತೆ. ಇವತ್ತು ನಾವು ನಮ್ಮ ಒಂದು ನಮ್ಮ ಹಿಸ್ಟ್ರಿನ ನಾವು ಮರ್ತ್ಬಿಟ್ಟಿರ್ತೀವಿ. ನಾವಿವಾಗ ಬುಕ್ಸಲ್ಲಿ ಓದಬಹುದು, ಬಟ್ ನಾವು ಕೆಲವೊಂದೊಂದ್ಸಲ ದೇವಾಲಯದಲ್ಲಿ ಹೋದಾಗ ಆ ಒಂದು ಪೌರಾಣಿಕ ಕಥೆಯೇ ಒಂದು ಕೆತ್ತಿರ್ತಾರೆ. ಸೊ ಅದು ಅಷ್ಟು ಸುಲಭ ಅಲ್ಲ, ಬಹಳಷ್ಟು ಒಂದು ಕಷ್ಟವಾದ ಕೆಲಸ. ಅದನ್ನ ಅಷ್ಟು ಶ್ರದ್ಧೆ ಭಕ್ತಿಯಿಂದ ಅವರು ದಿನನಿತ್ಯ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ಅವ್ರನ್ನ ಗುರುತಿಸಿ ಅವರ ಆ ಒಂದು ಏನು ಮಹತ್ವದ ಕೆಲಸ ಅವರ ಜೀವನದಲ್ಲಿ ಮಾಡಿರೋ ಅಂತ ಕೆಲಸ ಅಷ್ಟು ಒಂದು ನಾವು ಕೂಡ ನಮ್ಮ ಒಂದು ವರ್ಕ್ ಕಲ್ಚರ್ ಅಲ್ಲಿ ಅದೇ ತರದ ಒಂದು ಶ್ರದ್ಧೆ ಭಕ್ತಿಯನ್ನ ತೋರಿಸ್ಬೇಕು. ನಮ್ಮ ದಿನನಿತ್ಯದಲ್ಲಿ ನಾವು ಅದನ್ನ ಅಳವಡಿಸಿಕೊಂಡು ಆವಾಗ ನಾವು ಅವ್ರನ್ನ ನಮ್ಮ ಜೀವನದಲ್ಲಿ ಜೀವಂತವಾಗಿ ಇಡಕ್ಕೆ ಸಾಧ್ಯ ಆಗಿರ್ತದೆ. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಓಂ ಅಮಯ ಅಮಸೋಮ